ಸ್ವಾಮೀಜಿಯವರು ಇಂಥ ಟಾಪಿಕ್ ಬಿಟ್ಟಿದ್ದಾರೆ ಅಂತಲೇ ಇಲ್ಲ. ನಾನು ಗಮನಿಸ್ತಾ ಇದ್ದೀನಿ, ಪ್ರತಿಯೊಂದು ಇದೆ ಇದರಲ್ಲಿ. ಹೇಗೆ ಈ ಲೋಕ ಒಂದು ಸಿಂಬಾಲಿಕ್ ವರ್ಲ್ಡ್ ಅಂತ, ಸಾಂಕೇತಿಕ ಲೋಕ ಅಂತ, ಯಾವ ದೃಷ್ಟಿಯಿಂದ ನೋಡಬೇಕು ಅಂತ. ಈಗ ಸೂರ್ಯ ಹುಟ್ಟೋದು ಪೂರ್ವಕ್ಕೆ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ಸೂರ್ಯ ಹುಟ್ಟೋದ್ರಿಂದಲೇ ನಮಗೆ ದಿಕ್ಕು ಗೊತ್ತಾಗ್ತಾ ಇರೋದು. ಪೂರ್ವ ಪಶ್ಚಿಮ ಹೇಳೋದು ಹಾಗೆ ನಾವು ಅದರಿಂದ 4 ದಿಕ್ಕನ್ನು, 8 ದಿಕ್ಕನ್ನು, 10 ದಿಕ್ಕನ್ನು ಮಾಡ್ಕೊಳ್ತೀವಿ. ಇಲ್ಲದೇ ನಮಗೆ ದಿಕ್ಕಿಲ್ಲ, ಸೂರ್ಯನೇ ಇಲ್ಲ ಅಂದ್ಕೊಳ್ಳಿ, ಆವಾಗ ದಿಕ್ಕಿಲ್ಲ, ದಿಕ್ಕೆಟ್ಟವ್ರು ಆಗ್ಬಿಡ್ತೀವಿ. ಇಲ್ಲ, ಸೂರ್ಯನೇ ಇಲ್ಲದೆ ಇದ್ದರೆ ದಿಕ್ಕೇ ಇಲ್ಲ. ಈ ದಿಕ್ಕು ಕಾಲ ಇವೆಲ್ಲನೂ ಸೂರ್ಯ ಇಲ್ಲದೆ ಇದ್ದರೆ ಇಲ್ಲ ಅಂದಾಗ ಇದು ನಮ್ಮ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಟೈಮ್ ಆ್ಯಂಡ್ ಡೈರೆಕ್ಷನ್ ಎಲ್ಲ. ಸ್ವಲ್ಪ ಹೊತ್ತು ಇದನ್ನು ಬಿಟ್ಬಿಡೋಣ. ಟೈಮ್ ನೋಡೋದು ಬೇಡ, ಡೈರೆಕ್ಷನ್ ನೋಡೋದು ಬೇಡ, ಸುಮ್ಮನೆ ಕಣ್ಮುಚ್ಕೊಳ್ಳಿ. ಸೂರ್ಯನೇ ಇಲ್ಲ ಅಂದ್ಕೊಂಡು ಭಾನೋದಯ ಅಸ್ತಗಳಿನಲ್ತೆ ದಿಕ್ಕಾಲಗಳ ಮಾನಗಣಿತವು ನಮಗೆ. ಆ ಮಾನಗಣಿತ ನಾವು ಅದ್ರ ಮೇಲಲ್ವಾ ಭಾನು ವೀರದೊಡದೇಂ ಇಲ್ಲ ಅಂದ್ಕೊಳ್ಳಿ. ಆವಾಗೇನು? ದಿಕ್ಕಿಲ್ಲ, ಬೆಳಗ್ಗೆ ಸಾಯಂಕಾಲ ಇಲ್ಲ, ಯಾವುದೂ ಇಲ್ಲ ನಮಗೆ. ಆವಾಗ ಅನಂತ ಶುದ್ಧ ಸತ್ತ ಮಾತ್ರ ಇದೇ ಬ್ರಹ್ಮನ ಲೋಕ. ಅದರೊಳಗೆ ಒಂದು ಸ್ವಲ್ಪ ಹೊತ್ತು ಲೀನವಾಗೋದನ್ನೇ ಧ್ಯಾನ ಅಂತ ಹೇಳ್ತಾರೆ. ಧ್ಯಾನ ಈಸ್ ಬಿಯಾಂಡ್ ಟೈಮ್, ಬಿಯಾಂಡ್ ಸ್ಪೇಸ್, ಬಿಯಾಂಡ್ ಡೈರೆಕ್ಷನ್, ಬಿಯಾಂಡ್ ಎವ್ರಿಥಿಂಗ್. ಇದೆಲ್ಲ ಸಾಂಕೇತಿಕವಾಗಿ ಹೊರಗಡೆ ಇರೋದು. ನಾವು ಆ ಸೂರ್ಯ ಹುಟ್ಟೋದ್ರಿಂದ ಸೂರ್ಯ ಮುಳುಗೋದ್ರ ಮೇಲೆ, ಚಂದ್ರ ಹುಟ್ಟಿ ಚಂದ್ರ ಮುಳುಗೋದ್ರ ಮೇಲೆ, ಅದರ ವೃದ್ಧಿ, ಅದರ ಒಂದು ಕ್ಷಯ, ಇದರ ಮೇಲೆ ಪಂಚಾಂಗ, ಗಡಿಯಾರ, ನಕ್ಷೆ, ಕ್ಯಾಲೆಂಡರು, ಲೆಕ್ಕಾಚಾರ, ತೂಕದ ಬಟ್ಟು, ಅಳತೆ ಪಟ್ಟಿ, ತಕ್ಕಡಿ ಎಲ್ಲ ನಾವೇ ಮಾಡ್ಕೊಂಡಿರೋದಲ್ವಾ. ನಾವು ಒಂದೊಂದ್ಸತಿ ಹೇಳ್ತೀನಿ, ಸಿಕ್ಕಾಪಟ್ಟೆ ಸೆಲ್ ಫೋನ್ನಲ್ಲಿರೋರು ಅವ್ರದ್ದೇನೇ ಒಂದು ಇದೇ ಮಾಯಾ ಪ್ರಪಂಚ, ಅದರಲ್ಲೊಂದು ಮಾಯಾ ಪ್ರಪಂಚನ ಕಟ್ಕೊಂಡು ಆ ಒಂದು ಕತ್ಲಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಸೆಲ್ ಫೋನ್ ಯಾವಾಗಲೂ ಗಡಿಯಾರ, ಕ್ಲಾಕ್, ಸೆಲ್ ಫೋನ್, ಕ್ಲಾಕ್, ಕ್ಯಾಲೆಂಡರ್, ಕ್ರೆಡಿಟ್ ಕಾರ್ಡ್, ಈ ಸಿಗಳೆಲ್ಲ ಹೇಳಿದೆ, ಒಂದ್ಸತಿ ಹೇಳಿದ್ದೀನಿ ಎಲ್ಲೋ ನಾನು. ಕ್ಯಾಲೆಂಡರ್, ಕಾರ್, ಸೆಲ್ ಫೋನ್, ಕ್ಲಾಕ್, ಕ್ಯಾಲೆಂಡರ್ ಇವೆಲ್ಲನೂ ಕೂಡ ನಮ್ಮನ್ನು ಹಿಡಿದು ನಿಲ್ಲಿಸುತ್ತೆ. ಇದು ಕ್ಯಾನ್ಸರಸ್, ಮೋರ್ ಡೇಂಜರಸ್ ದನ್ ಎ ಕ್ಯಾನ್ಸರ್. ಆ ರೀತಿ ಫೋಬಿಯಾ ಇವೆಲ್ಲನೂ. ಸಂಕೇತ ಭಾವಮಯ ಲೋಕ ಜೀವನದ ನಯ. ಎಲ್ಲೆಲ್ಲೂ ಸಂಖ್ಯೆ, ಗುಣಹೇತು ಕಾರ್ಯಗಳ ಲಕ್ಷಣದಿ ಅಂಕಿತಂಗಳು, ಪದಾರ್ಥ ಸಂಬಂಧಗಳು, ಹೀಗೆ ಲೋಕ ಇರೋದು. ಬ್ರಹ್ಮನ ರಾಜ್ಯ ಹಾಗಿಲ್ಲ, ಅನಂತವಾಗಿದೆ, ಶುದ್ಧವಾಗಿದೆ, ಸತ್ಯವಾಗಿದೆ. ಗೋ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ರಾಮ, ರೂಪ ಎಲ್ಲ ಸಂಕೇತ, ಎಲ್ಲ ಸಿಂಬಾಲಿಕ್. ಅದರ ಮೇಲೆ ನಾವು ಗುಂಪುಗಳನ್ನ ಮಾಡ್ಕೊಳ್ತೀವಿ, ಅದ್ರ ಮೇಲೆಲ್ಲ ನಡೆಸ್ಕೊಳ್ತೀವಿ ನಾವು. ಸ್ವಲ್ಪ ಹೊತ್ತು ಅದನ್ನು ಮೀರು. ಇದೆಲ್ಲ ಅಂಕಿತಂಕಗಳು, ಪದಾರ್ಥ ಸಂಬಂಧಗಳು. ಹಾಗೆ ಒಂದು ಪದ, ವರ್ಡ್ಸ್ ಕೂಡ ಅಷ್ಟೇ. ವರ್ಡ್ಸ್ ಆರ್ ಕ್ರಿಯೇಟೆಡ್. ಅದಕ್ಕೊಂದು ಅರ್ಥ, ಅದಕ್ಕೊಂದು ತಾತ್ಪರ್ಯ, ಅದಕ್ಕೊಂದು ಸಂಬಂಧ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಬಿಟ್ಬಿಡು. ವರ್ಲ್ಡ್ ಆ್ಯಂಡ್ ವರ್ಡ್ಸ್, ವಾಟ್ ಯು ಹ್ಯಾವ್ ಕ್ರಿಯೇಟೆಡ್, ದಿ ವರ್ಲ್ಡ್ ಆ್ಯಂಡ್ ದಿ ವರ್ಡ್ಸ್. ಡೋಂಟ್ ಬಿ ಮಿಸ್ಲೆಡ್ ಬೈ ದ್ಯಾಟ್. ಬಿಡಿ. ಅಂಕೆ ಮೀರಿದುದು ಸತ್ವ ಮಂಕುತಿಮ್ಮ. ಇದು ಮೆಡಿಟೇಷನ್. ಸ್ವಲ್ಪ ಹೊತ್ತು ಇದನ್ನೆಲ್ಲ ಬಿಡಿ. ಯಾಕೆ ಬಿಡಿ? ನೋಡು, 10 ನಿಮಿಷ ನಿನಗೆ ಬ್ರಹ್ಮಾನುಭವ ಆಗಬೇಕಾದ್ರೆ
ಆನಂದ ಬರಬೇಕಾದ್ರೆ ಭೌತ ವಿಜ್ಞಾನ ವಿವರಿಗಳಿನೇನು ಆತ್ಮಕ್ಕೆ ಈ ಭೌತ ವಿಜ್ಞಾನದ ವಿವರಗಳು ಬೇಕಿಲ್ಲ. ಅವನಿಗೇನು ವ್ಯತ್ಯಾಸ ಆಗಲ್ಲ ಅಲ್ವಾ? ಪ್ರೇತ ಪ್ರಯಾಣ ಕಥೆ ಎಂತಿರ್ದೊಡೆಂ. ಅಯ್ಯೋ, ಪ್ರೇತ ಭೂತ ಕಥೆಗಳು ಯಾವುದು ಆತ್ಮಕ್ಕೆ ಅಂಟ್ಕೊಳ್ಳಲ್ಲ, ಬೇಕಿಲ್ಲ. ಜಾತಿ ನೀತಿ ಸಮಾಜದ ವರ್ಗ ಭೇದ ಇವೆಲ್ಲ ಆತ್ಮಕ್ಕೆ ಬೇಕಾ? ಇದೂ ಬೇಕಿಲ್ಲ. ಇವೆಲ್ಲ ನಾವೇ ಮಾಡ್ಕೊಂಡಿರೋದಲ್ವಾ. ಭೌತ ವಿಜ್ಞಾನ ವಿವರಗಳು ಏನಿದೆ ಅದು ಆತ್ಮಂಗೆ ಬೇಡ. ಸ್ವಲ್ಪ ಹೊತ್ತು ಬಿಡೋಣ. ಅದು ವರ್ಲ್ಡಲ್ಲಿ ಇದ್ದಾಗ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳೋದು, ಬಿಡೋದಷ್ಟೇ. ಯಾಕೆ ಸಾಂಕೇತಿಕ ಅವೆಲ್ಲ. ಪ್ರೇತ ಪ್ರಯಾಣ ಕಥೆ ಎಂತೆಂದೊಡೇನು? ಏನಿದ್ರೆ ಏನು? ಸತ್ತ ಮೇಲೆ ಏನಾಗ್ತೀವೋ, ಅದು ಮಾಡಿದೆ ಇದಾಗತ್ತೆ, ಇದೆಲ್ಲ ಕಟ್ಕೊಂಡು ಏನು? ಅದಕ್ಕೂ ಆತ್ಮನಿಗೂ ಸಂಬಂಧವೇ ಇಲ್ಲ. ಯಾವ ಜಾತಿ ಆದ್ರೇನು, ಯಾವ ನೀತಿ ಆದ್ರೇನು, ಯಾವ ಸಮಾಜದ ವರ್ಗ ಭೇದಗಳು ಯಾವುದೂ ನಮ್ಮ ಆತ್ಮನಿಗೆ ಬೇಡ ಅಂದಾಗ ಅದು ಬಿಟ್ಟಾಕು ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಾ? ಘಾತಿ ಇಲ್ಲ ಆತ್ಮಂಗೆ, ಯಾವುದೂ ತಗಲಲ್ಲ, ಏಟ್ ಬೀಳಲ್ಲ. ಹಿ ಈಸ್ ನಾಟ್ ಟಚ್ಡ್ ಬೈ ಡಿಫರೆನ್ಸಸ್. ಆ ರೀತಿ ಕೂತ್ಕೊಂಡ್ಬಿಡ್ಬೇಕು. ಅದಕ್ಕೇನೆ ಶಂಕರಾಚಾರ್ಯರ ಆ ಶೂನ್ಯವಾದ ಎಷ್ಟು ಜನ ಆರಿಸ್ಕೊಂಡ್ರು. ಏನಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಅಂತ. ಶೂನ್ಯವೆಲ್ಲವೂ ಎಂಬೊಡಂತೆ ಅನಿಸುವುದೇನು? ಹೀಗೆಲ್ಲ ಬಿಟ್ಬಿಟ್ಟಾಗ ನಿಮ್ಗೆ ಏನಿಸುತ್ತೆ? ನಥಿಂಗ್, ಐ ಆಮ್ ನೋ ಬಡಿ, ನಥಿಂಗ್ನೆಸ್, ಏನಿಲ್ಲ ಅನ್ಸುತ್ತೆ. ಇರಲಿ ಸ್ವಲ್ಪ ಹೊತ್ತು, ಅದೇ ಎಲ್ಲ. ಶೂನ್ಯವೆಲ್ಲವೂ ಎಂಬೊಡಂತೆ ಅನಿಸುವುದೇನು? ಎಂಬೊಡಂತನಿಸುವುದೇನು? ಅನ್ಯವಿಲ್ಲ ಎನ್ನುವ ಅರಿವು ಬಂದು ಇರ್ಪುದಲ್ತೆ. ಅನ್ಯವಿಲ್ಲ ಎನ್ನುವ ಅರಿವು ಬಂದಿರ್ಪುದಲ್ತೆ. ಚಿನ್ಮಯ ಅದೇ ಬೇಕಾಗಿರೋದು. ಚಿನ್ಮಯ ಅದನ್ನೇ ನೀ ಸತ್ಯವೆಂದಾಶ್ರಯಿಸು. ಏನಿಲ್ಲ ಅಂತ ಏನಿಲ್ಲ ಅಂತ ನಿಂಗೆ ಬರುತ್ತಲ್ಲ, ಆ ಅನುಭವನೇ ಸತ್ಯ. ಒಂದು ನಿಮಿಷ ನಿನಗೆ ಇದೆಲ್ಲ ಏನೂ ಇಲ್ಲ, ಯಾವ ದಿಕ್ಕೂ ಇಲ್ಲ, ಇದು ಸಾಂಕೇತಿಕ, ಯಾವ ಅಳತೆಗೂ ಸಿಕ್ಕಲ್ಲ, ಇದು ಸಾಂಕೇತಿಕ, ಇದೆಲ್ಲ ಸಾಂಕೇತಿಕ ಅನ್ನಿಸಿದಾಗ ಏನಿಲ್ಲ, ಎಲ್ಲ ನಶ್ವರ, ಎಲ್ಲ ಸೊನ್ನೆ, ಎಲ್ಲ ಶೂನ್ಯ. ಆ ಶೂನ್ಯವಾದ ಅನ್ನೋದು ಆ ರೀತಿ ಇದೆ, ಸತ್ಯ ಅದು. ಯಾವುದು ಶೂನ್ಯ ಅನ್ಸುತ್ತೆ ನಮಗೆ, ಇದರಲ್ಲೆಲ್ಲ ಏನಿಲ್ಲ ಅನ್ಸುತ್ತೆ, ಬೇಜಾರು ಮಾಡ್ಕೊಂಡು ಬಿಡ್ತೀವಿ. ಇದರಲ್ಲೆಲ್ಲ ಏನು ಅರ್ಥ ಇಲ್ಲ, ಸಂಸಾರದಲ್ಲಿ ಅರ್ಥ ಇಲ್ಲ, ಅದರಲ್ಲಿ ಅರ್ಥ ಇಲ್ಲ ಅಂದಾಗ ಬೇಸರ ಪಟ್ಕೋಬಾರ್ದು. ಅಜ್ಞಾನಿ ಬೇಸರ ಪಟ್ಕೊಂಡ್ಬಿಡ್ತಾನೆ. ಏನೇನೋ ಅನ್ಕೊಂಬಿಟ್ಟಿದ್ದೆ ನಾನು, ಇಷ್ಟೇನಾ? ಸಂಸಾರ ಅಂದರೆ ಏನೇನೋ ಅನ್ಕೊಂಡಿದ್ದು ನಿಜ, ಆದರೆ ಇಷ್ಟೇನಾ ಅನಿಸಿದಾಗ ಆ ಇಷ್ಟೇನಾ ಅನ್ನೋದ್ರಲ್ಲಿ ಅದು ಬೇಸರ ಪಡಬಾರ್ದು. ಆವಾಗ ಪ್ಯಾಸಿವ್ ಆಗತ್ತೆ ಅಕ್ಸೆಪ್ಟೆನ್ಸ್. ಸಂಸಾರ ಹೀಗೆ ಅನ್ಕೊಂಡ್ಬಿಟ್ಟಿದ್ದೆ ನಾನು, ಅಯ್ಯೋ ಪೆದ್ದಿ, ಇದು ಇಷ್ಟೇನಾ ಅಂತ ಖುಷಿಯಾಗಿ ತಗೋಬೇಕು. ಇದಿಷ್ಟೇನಾ, ಏನಿಲ್ಲ ಅಂತ ಅನುಭವ ಇದೆಯಲ್ಲ, ಅದೇ ಬ್ರಹ್ಮ. ಯಾವಾಗ ನಮ್ಗೆ ಏನಿಲ್ಲ ಅನ್ಸುತ್ತೋ ಆ ಅನುಭವನೇ ಬ್ರಹ್ಮ ಆಗಬೇಕಾದ್ರೆ, ಏನಿಲ್ಲ ಇಷ್ಟೇ ಅನಿಸಿದಾಗ ಅಯ್ಯೋ ಅನ್ಕೋಬೇಡಿ, ಅದೇ ಬ್ರಹ್ಮ. ನೀವು ಅದೇ ಬ್ರಹ್ಮ ಅಂತ ಗೊತ್ತಿಲ್ಲದೆ ಇದ್ರೆ ನಿಮ್ಗೆ ಆನಂದ ಆಗೋದಿಲ್ಲ. ಅದರಿಂದ ಸಂಕೇತಮಯ ಲೋಕ ಇದು ಸಂಕೇತಮಯ ಲೋಕ. ಇಲ್ಲಿ ಯಾವುದಕ್ಕೂ ಅಂಟ್ಕೊಳ್ಳೋದು ಬೇಡ. ಯಾವುದು ಪೂರ್ತಿ ನಮಗೆ ಆ ಪರಿಪೂರ್ಣವಾದ ಜ್ಞಾನ ಕೊಡೋದಿಲ್ಲ. ಇದು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸಾಂಕೇತಿಕವಾದದ್ದು ಈ ಲೋಕ ಅನ್ನೋದು. ಇದನ್ನೆಲ್ಲ ಮೀರಿ ಹೋದಾಗ, ಟೈಮ್ ಅಂಡ್ ಸ್ಪೇಸ್ ಎಲ್ಲ ಮೀರಿ ಹೋದಾಗ, ಎಲ್ಲ ನೋಡ್ತಾನೆ ನಮಗೆ ಮೀನಿಂಗ್ಲೆಸ್ ಅಂತ ಗೊತ್ತಾಗ್ತಾ ಇದ್ದಾಗ, ಅಯ್ಯೋ ಇಷ್ಟೇನಾ ಅಂತ ಬೇಜಾರು ಮಾಡ್ಕೋಬಾರ್ದು. ಓಹೋ ಇಷ್ಟೇ, ನಾನೇನೋ ಅನ್ಕೊಂಬಿಟ್ಟಿದ್ದೆ ಅಜ್ಞಾನದಲ್ಲಿ, ಇದಿಷ್ಟೇ ಅಂದಾಗ, ಇಷ್ಟೇ ಅಂದಾಗ ಅದೇ ಬ್ರಹ್ಮ, ಅದೇ ಅನುಭವ. ನಿಮಗೆಲ್ಲ ಇಷ್ಟೇ ಝೀರೋ ಅನಿಸಿದಾಗ ಬೇಜಾರು ಕೊಡಬಾರ್ದು, ನೀವು ಖುಷಿ ಪಡಬೇಕು. ಅಯ್ಯೋ ಇಷ್ಟಕ್ಕೆ ನಾನು ಇಷ್ಟು ಅನ್ಕೊಂಡ್ಬಿಟ್ಟಿದ್ನಲ್ಲ, ಇದೇ ಬ್ರಹ್ಮನ. ಆ ಸತ್ಯವನ್ನು ನಾನು ಆಶ್ರಯಿಸ್ಬೇಕೇ ಹೊರತು ಧ್ಯಾನ ಕೂತ್ಕೊಳ್ಳೋಕ್ಕೆ, ಆ ಒಂದು ಆತ್ಮಕ್ಕೆ ಯಾವ ಇದರ ಹೊರಗಡೆಯಿಂದ ಏಟು ಬೀಳಲ್ಲ. ಜಾತಿ ಇರ್ಬೋದು, ಇನ್ನೊಂದಿರ್ಬೋದು, ಅಥವಾ ಭೂತ ಪ್ರೇತದ ವಿಚಾರಗಳಿರ್ಬೋದು, ಯಾವುದೂ ಆತ್ಮಕ್ಕೆ ಸಂಬಂಧಪಟ್ಟಿಲ್ಲ.